ಹಸಿರುಪುರ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ರಾಜು ಎಂಬ ಹುಡುಗನೊಬ್ಬ ವಾಸಿಸುತ್ತಿದ್ದ. ಆ ಹಳ್ಳಿ ಭತ್ತದ ಗದ್ದೆಗಳು ಮತ್ತು ತೆಂಗಿನ ತೋಪುಗಳಿಂದ ಕಂಗೊಳಿಸುತ್ತಿತ್ತು. ಆ ಜಗತ್ತಿನಲ್ಲಿ ರಾಜುವಿಗೆ ಅತಿ ಇಷ್ಟವಾದ ವ್ಯಕ್ತಿ ಎಂದರೆ ಅವನ ಅಜ್ಜಿ. ಮಲ್ಲಿಗೆ ಹೂವಿನ ಮಾಲೆ ಕಟ್ಟುವಷ್ಟು ಚಾಕಚಕ್ಯತೆಯಿಂದ ಕತೆಗಳನ್ನು ಹೆಣೆಯುವ ಕೈಗಳು ಆಕೆಯದ್ದಾಗಿದ್ದವು. ಒಂದು ದಿನ ಬೆಳಗ್ಗೆ ರಾಜು ತನ್ನ ಅಜ್ಜಿ ಮನೆಯ ಹಿತ್ತಲಿನಲ್ಲಿ ಬಾವಿಯ ಪಕ್ಕದಲ್ಲಿ ಒಂದು ಸಣ್ಣ ಸಸಿಯನ್ನು ನೆಡುವುದನ್ನು ನೋಡುತ್ತಿದ್ದ. ಅದು ಕೇವಲ 2 ಎಲೆಗಳಿದ್ದ ನೋಡಲು ಬಹಳ ನಾಜೂಕಾದ ಗಿಡವಾಗಿತ್ತು. ಅಜ್ಜಿ, ಏನದು ಎಂದು ಅದರ ಒಂದು ಎಲೆಯನ್ನು ಮುಟ್ಟುತ್ತಾ ಕೇಳಿದ. ಇದು ಮಗನೇ ಪುಟಾಣಿ, ಮಾವಿನ ಸಸಿ. ಅದರ ಸುತ್ತ ಮಣ್ಣನ್ನು ಸರಿ ಮಾಡುತ್ತಾ ಅಜ್ಜಿ ಹೇಳಿದರು. ಒಂದು ದಿನ ಇದು ದೊಡ್ಡ ಮರವಾಗಿ ನಮಗೆಲ್ಲ ಸಿಹಿಯಾದ ಮಾವಿನ ಹಣ್ಣು ಕೊಡುತ್ತದೆ. ರಾಜುವಿನ ಕಣ್ಣುಗಳು ಉತ್ಸಾಹದಿಂದ ಅರಳಿದವು. ಮಾವಿನ ಹಣ್ಣು? ಯಾವಾಗ ಅಜ್ಜಿ? ನಾಳೆ ಸಿಗುತ್ತದೆಯೇ? ಅವನ ಮಾತಿಗೆ ಅಜ್ಜಿ ನಕ್ಕರು. ಆ ನಗು ಒಣಗಿದ ಎಲೆಗಳ ಸದ್ದಿನಂತಿತ್ತು. ಇಲ್ಲ ಕಣೋ ಚಿನ್ನ, ನಾಳೆ ಸಿಗುವುದಿಲ್ಲ. ಮರ ಒಂದೇ ದಿನದಲ್ಲಿ ಬೆಳೆಯುವುದಿಲ್ಲ. ರಾಜುವಿಗೆ ನಿರಾಸೆಯಾಯಿತು. ಮರುದಿನ ಅವನು ಸಸಿಯ ಬಳಿ ಓಡಿದ. ಅದು ಅಷ್ಟೇ ಇತ್ತು. ಅಜ್ಜಿ, ಇದು ಬೆಳೆದೇ ಇಲ್ಲ ಎಂದು ದೂರು ಹೇಳಿದ. ದಿನದಿಂದ ದಿನಕ್ಕೆ ಅವನ ಅಸಹನೆ ಹೆಚ್ಚಾಯಿತು. ಇದು ಪ್ರಯೋಜನವಿಲ್ಲ ಅಜ್ಜಿ, ಇದು ಎಂದಿಗೂ ಮರವಾಗುವುದಿಲ್ಲ. ಅಂದು ಸಂಜೆ ಅಜ್ಜಿ ಅವನನ್ನು ಜಗುಲಿಯ ಮೇಲೆ ಕೂರಿಸಿಕೊಂಡು ಬಿಸಿ ಬಿಸಿ ಉಪ್ಪಿಟ್ಟು ಕೊಟ್ಟರು. ರಾಜು, ಆಕೆ ಮೃದುವಾಗಿ ಮಾತು ಆರಂಭಿಸಿದರು. ನಿನಗೆ ನೆನಪಿದೆಯಾ, ನೀನು ಚಿಕ್ಕ ಮಗುವಿದ್ದಾಗ ನಿನಗೆ ನಡೆಯಲು ಮಾತಾಡಲು ಬರುತ್ತಿರಲಿಲ್ಲ. ನಿನ್ನ ಅಪ್ಪ ಅಮ್ಮ ನಿನಗೆ ಊಟ ಮಾಡಿಸಿ ಪ್ರೀತಿಯಿಂದ ಜೋಪಾನ ಮಾಡಿದರು. ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಬೆಳೆದು ಇಷ್ಟು ದೊಡ್ಡ ಹುಡುಗನಾದೆ. ಇದೆಲ್ಲ ಒಂದೇ ದಿನದಲ್ಲಿ ಆಯಿತೆ? ರಾಜು ಇಲ್ಲವೆಂದು ತಲೆ ಆಡಿಸಿದ. ಈ ಸಸಿಯೂ ಹಾಗೆಯೇ. ಅಜ್ಜಿ ಆ ಗಿಡದ ಕಡೆ ಕೈ ತೋರಿಸಿ ಹೇಳಿದರು. ಇದಕ್ಕೆ ಸೂರ್ಯನ ಬೆಳಕು, ಮಳೆಯ ನೀರು ಮತ್ತು ನಮ್ಮ ಹಾರೈಕೆ ಬೇಕು. ಪ್ರತಿದಿನ ನಮಗೆ ಕಾಣದ ಹಾಗೆ ಭೂಮಿಯೊಳಗೆ ಸ್ವಲ್ಪ ಸ್ವಲ್ಪ ಬೆಳೆಯುತ್ತಿರುತ್ತದೆ. ನಾವು ತಾಳ್ಮೆಯಿಂದ ನಮ್ಮ ಕೆಲಸ ಮಾಡಬೇಕು. ಒಳ್ಳೆಯ ವಸ್ತುಗಳು ಬೆಳೆದು ಫಲಶಾಲಿಯಾಗಲು ಸಮಯ ಬೇಕು. ಅಂದಿನಿಂದ ಅವನ ಯೋಚನಾ ಲಹರಿ ಬದಲಾಯಿತು. ಪ್ರತಿದಿನ ಬೆಳಗ್ಗೆ ಅವನು ಒಂದು ಸಣ್ಣ ಬೆಂಚಿನಲ್ಲಿ ನೀರು ತೆಗೆದುಕೊಂಡು ಹೋಗಿ ಸಸಿಯ ಬುಡಕ್ಕೆ ನಿಧಾನವಾಗಿ ಹಾಕುತ್ತಿದ್ದ. ಅದರ ಜೊತೆ ಮಾತನಾಡುತ್ತಿದ್ದ. ಅಜ್ಜಿಯಿಂದ ಕೇಳಿದ ಕತೆಗಳನ್ನು ಅದಕ್ಕೆ ಹೇಳುತ್ತಿದ್ದ. ಈಗ ಅವನು ದೊಡ್ಡ ಮರಕ್ಕಾಗಿ ಕಾಯುತ್ತಿರಲಿಲ್ಲ, ಬದಲಿಗೆ ತನ್ನ ಪುಟಾಣಿ ಸ್ನೇಹಿತನ ಹಾರೈಕೆ ಮಾಡುವುದರಲ್ಲೇ ಸಂತೋಷ ಪಡುತ್ತಿದ್ದ. ವರ್ಷಗಳು ಕಳೆದವು. ರಾಜು ಎತ್ತರಕ್ಕೆ ಬೆಳೆದ. ಆ ಸಸಿಯೂ ಕೂಡ ಅದು ಬಲಿಷ್ಠವಾದ ಕೊಂಬೆಗಳನ್ನು ಮತ್ತು ದಟ್ಟವಾದ ಹಸಿರು ಎಲೆಗಳನ್ನು ಹೊಂದಿದ್ದ ಒಂದು ದೊಡ್ಡ ಮರವಾಗಿ ಬೆಳೆಯಿತು. ಮತ್ತು ಒಂದು ಬೇಸಿಗೆಯಲ್ಲಿ ಮರ ತುಂಬಾ ಸಿಹಿಯಾದ ಬಂಗಾರದ ಬಣ್ಣದ ಮಾವಿನ ಹಣ್ಣುಗಳಿಂದ ತುಂಬಿ ಹೋಯಿತು. ರಾಜು ಆ ಮರದ ನೆರಳಿನಲ್ಲಿ ಕುಳಿತು ತನ್ನ ನಗುಮೊಗದ ಅಜ್ಜಿಯ ಜೊತೆ ಸಿಹಿಯಾದ ಮಾವಿನ ಹಣ್ಣನ್ನು ಸವಿಯುತ್ತಿರುವಾಗ ಅವನಿಗೆ ಅಂತಿಮವಾಗಿ ಅರಿವಾಯಿತು, ಹಣ್ಣು ಸಿಹಿಯಾಗಿತ್ತು, ಆದರೆ ಅಂದು ಅವನು ಕಲಿತ ತಾಳ್ಮೆಯ ಪಾಠ ಅದಕ್ಕಿಂತಲೂ ಸಿಹಿಯಾಗಿತ್ತು. ಚಂದಿರ ತಂಗಿ ಮಕ್ಕಳು, ಚುಮು ಚುಮು ನಕ್ಷತ್ರಗಳು, ಮಕ್ಕಳ ಹಾಡು ಮಧುರವಾಗಿ ಸಿಹಿ ಕನಸು ತರಿಸುತ್ತಿವೆ. ಎಳೆಯರ ಗೆಳತಿ ನಲಿವು ತುಂಬಿದ ಆಟ ಕಲಿ. ಸರಿಗಮ ಕಿಡ್ಸ್ತೀವಿ, ಸರಿಗಮ ಕಿಡ್ಸ್ತೀವಿ, ಮಕ್ಕಳ ಹರ್ಷದ ಲೋಕದಲ್ಲಿ.